ಸೊ ಸ್ನೇಹಿತರೆ, ಹಾಸನಿಗೆ ಬಂದಿದ್ದೀವಿ. ಅಲ್ಲೊಂದು ಪಿಟ್ ಸ್ಟಾಪ್ ಹಾಕೊಂಡು ಹೊಟ್ಬಿಡೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಒಂದು ಕಂಟಿನ್ಯೂಸ್ ಆಗಿ ಒಂದು 100-120 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು ಚಿಕ್ಕಮಂಗ್ಳೂರು ಆಯಿತು. ಇಲ್ಲೇ ಹೋಗ್ತಾ ಇದ್ದಾರೆ ನಮ್ಮ ಹುಡುಗರೆಲ್ಲ ಜಾಲಿಯಾಗಿ. ಓ GS ಇವ್ರು ಇನ್ನೂ ಇಲ್ಲೇ ಇದ್ದಾರಾ? ಬರಬೇಕು. ಎಲ್ಲರೂ ಇಲ್ಲೇ ಇದ್ದಾರಲ್ಲ, ಬೆಸ್ಟ್. ಬನ್ರಿ. ಹಬ್ಬ ಸುಸ್ತಾಗೋಯ್ತು ಓಡಿಸಿ. ಮಳೆಯಲ್ಲಂತೂ ಜಾಲಿ ಜಾಲಿ, ಫುಲ್ ನೆಂದು ತಪ್ಪೆ ಹೋಗ್ಬಿಟ್ಟಿದ್ದೀವಿ. ಅಯ್ಯೋ ಏನು ಹೇಳ್ತೀರ ಹೇಳಿ. ಅಷ್ಟೊಂದೇ ಅಂದರೆ ನೀನು ಮನೆಗೆ ಹೋಗ್ತಾ ಇದ್ದೀವಿ. ಏನು ಎಲ್ಲ ಆಫ್ರೋಡ್ ಎಲ್ಲ ಮುಗಿದಾಯಿತು, ಮಳೆಯಲ್ಲಿ ನಿಂತಿದ್ದಾಯಿತು, ಜಾಲಿಯಾಗೆ ಸೂಪರ್ ಆಗಿತ್ತು ಮಾತ್ರ ಈ ರೈಡು. ಮುದ್ದೋಡಿ ಆಮೇಲೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಟೈಗರ್ ರಿಸರ್ವ್ ಫಾರೆಸ್ಟು ಮಾತ್ರ 15 ಜನ ಚೆನ್ನಾಗಿತ್ತು. ಇವಾಗ ಲೀಡು ಕ್ಯಾಮ್ರಾ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ಪಾಟ್ ಅವರು ಹೊರಟ್ರು. ನೋಡೋಣ ಬನ್ನಿ. ಮನೆಗೆ ಹೋದ್ಮೇಲೆ ಮನೆಗೆ ಹೋಗೋಕ್ಕೆ ಒಂದು 2 ಗಂಟೆ ಬೇಕು. ಅಲ್ಲಿ ಮನೆಗೆ ಮಿಡ್ ನೈಟ್ 2 ಗಂಟೆಗೆ ಸೇರ್ತೀವಿ ಎಲ್ಲರೂ. ಇಲ್ಲಿಂದ 2 ಅವರ್ ಏನೋ ತೋರಿಸ್ತಾ ಇದೆ. ಅಯ್ಯೋ ಅದ್ಯಾಕೆ ಹಿಂಗ್ ಬಿದ್ದೋಗ್ಬಿಟ್ರಿ? ನನ್ನ ಯಾಕೆ ಹೇಳ್ತಾ ಇದೆಯಾ? ನಾನು ಹೇಳ್ದೆ. ಇಬ್ರಿಗೂ ತಮ್ಮನೇಲಿ ಸಿಕ್ತು. ಹೊಡೀರಿ ಅಂಡ್ ಇಬ್ರಿಗೂ ತಮ್ಮನೇಲಿ ಸಿಕ್ತು. ಬ್ರೋ ಹೇಗಿತ್ತು ಫೀಲು? ಜಿಲೇಬಿ ಊಟ ಮಾಡ್ಬಿಟ್ಟು ಫುಲ್ ಬರ ಹೋಯ್ತಾ? ಊಟ ಜಾಸ್ತಿ ಆಗಿದೆ ಪಾಪ, ಅದಕ್ಕೆ ರಸಬೇಕಾಯ್ತು, ಸ್ವಲ್ಪ ನಿದ್ರೆ ಮಾಡ್ಬೇಕಿತ್ತು. ಜಾಲಿ ಹೊರಡೋ ಟೈಮಲ್ಲಿ ಭಾರಿ ಬಿದ್ರು ಗುರು. ಸುಮ್ಮನೆ ಈ ಕಡೆಯಿಂದ ಹಿಂಗೆ ಟರ್ನ್ ಮಾಡ್ಕೊಂಡು ಆ ಕಡೆ ಹೋಗೋಣ ಅಂತ ಇವ್ರು ಬಂದರು. ನಿಂತಿರೋನೇ ಒಬ್ರು ಬಿದ್ರು. ಜಾಲಿ ಬಿಡಿ ಹೋಗ್ಲಿ. ಏನೋ ಸೀನ್ ಆಗಿದೆ. ಏನು ಸೀನ್ ಆಗಿದೆ ಅಂತ ಗೊತ್ತಿಲ್ಲ. ಯಾರ್ದು? ಹಾಂ ಯಾರ್ದು? ಆದಿತ್ಯ ಅವ್ರ ಮೊಬೈಲ್ ಬಿದ್ದೋಗಿತ್ತ? ಅವರು ಮೊಬೈಲ್ ಎಲ್ಲ ಬಿಸಾಕ್ಬಿಟ್ಟವ್ರೆ. ಸಿಕ್ತಾ ಸದ್ಯ? ನಾ ಏನೋ ಬೇರೆದೇನೋ ಆಯಿತು ಅಂದ್ಕೊಂಡೆ. ಸದ್ಯ ಹುಷಾರಪ್ಪ. ಮೊಬೈಲ್ ಬಿದ್ದೋಗಿತ್ತಂತೆ. ಅಯ್ಯೋ ದೇವರೇ. ಬನ್ನಿ. ನಾನೇನೋ ಆಕ್ಸಿಡೆಂಟ್ ಆಗೋಯ್ತು ಅಂದ್ಕೊಂಡೆ. ಬ್ರೋ ಹಿಂದೆ ಇರ್ಬೇಕು ಜಾಲಿಯಾಗಿ. ಒಳ್ಳೆ ಎಕ್ಸಾಸ್ಟ್ ಹಾಕ್ಬಿಟ್ಟಿದಾರ.